ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಿರಣ್ ಬಿ ಎನ್ ಅಲ್ಲಿ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಆಬ್ವಿಯಸ್ಲಿ ಯಾವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡೋದು ಕಾರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ ಹಿಂದೆ. ಇವಾಗಲೂ ಕೂಡ ಸೇಮು ಕಾರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಆಬ್ವಿಯಸ್ಲಿ ಯಾರ ಕಾರು ಅಂತ ನಿಮ್ಗೆ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ. 7th ಗೇರು ಇಲ್ಲೇ ಇದ್ದಾರೆ, ಕಾರ್ ಓಡಿಸ್ತಾವ್ರೆ ಇವರೇ. ಸೊ ಟ್ರಾವೆಲರ್ ಶಿವು ಅವರು, ಬಟ್ ಈಗ 7th ಗೇರ್ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರೆ. 2 ಹೊಸ ಕ್ಯಾಂಡಿಡೇಟ್ಸು, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವರು. ಗ್ರೂಪಿಗೆ ಹೊಸ ಜಾಯ್ನು, ಇನ್ನೊಬ್ಬ ಎಲ್ಲರೂ ಕೂಡ ಗೊತ್ತೇ ಇರ್ತಾನೆ, ಯೂಸ್ಲೆಸ್ಸು, ಏನು ಮಾಡೋಕ್ಕಾಗಲ್ಲ. ಕಂಟೆಂಟು ನಮ್ಮ ಕಂಟೆಂಟಲ್ಲಿ ಇರುತ್ತೆ. ತ್ರಿಬಲಿ ಹುಡುಗರು ಇವತ್ತು ಸುಮ್ಮನೆ ಮನೇಲಿ ಹಂಗೆ ಪ್ಲಾನ್ ಮಾಡ್ಕೊಂಡು, ಸುಮ್ಮನೆ ಪ್ಲಾನ್ ಏನು ಮಾಡಿರಲಿಲ್ಲ, ಸುಮ್ಮನೆ ಕುಂತಿದ್ವು ನೈಟು. ಯಾವಾಗಲೂ ನೈಟ ಸಂಜೆ ಕುಡ್ಕೊಂಡ್ಬಿಟ್ಟು ಗೊತ್ತಾಗಲ್ಲ ಗುರು. ಐಬಿ ಕುಡ್ದವನೆ ಫ್ರೆಂಡ್ಸ್, ಗೊತ್ತಾದ ಇಲ್ಲ ಅವ್ನಿಗೆ. ಇವ್ನು ಯಾವುದು ಕುಡ್ದಿಲ್ಲ, ಅದಕ್ಕೆ ಗೊತ್ತಾಗೈತಿ. ನಾನೇನು ಕುಡ್ದಿದ್ದೀನಿ ನಂಗೂ ಗೊತ್ತಾದ ಇರ್ಲಿ. ಸೊ ಸಂಜೆ ಹಿಂಗೆ ಮನೇಲಿ ಮಾತಾಡ್ಕೊಂಡು ಕುಂತಿರ್ಬೇಕಿದ್ರೆ ಮೈಸೂರು ಹೋಗೋಣ ನಂಗೆ ಚಿಕ್ಕ ಪ್ಲಾನ್ ಆಯಿತು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಆಗಲೇ ಎಲ್ಲಿದ್ದೀವಪ್ಪ ಅಂದರೆ ಆಲ್ಮೋಸ್ಟ್ ಬಿಡದಿ ಹತ್ತತ್ರ ಇದ್ದೀವಿ, ಮೈಸೂರು ಹೈವೇನಲ್ಲಿ ಇದ್ದೀವಿ. ಬಟ್ ಮ್ಯಾಟ್ರ್ ಏನಪ್ಪ ಅಂದರೆ ನಾವು ಟೋಲ್ ಕಟ್ಟಿಲ್ಲ. ನಾವೆಲ್ಲ ಬೆಂಕಿ ಟೋಲ್ ಕಟ್ತಂಗೆ ಬರ್ತೀವಿ. ಬೈಕ್ ಅವರೇ ಬರ್ತಾರೆ, ನಾವು ಬರೋದೇನೈತೆ. ಸೊ ಇವಾಗ ಹೋಗ್ತಿದ್ದೀವಿ ಹಂಗೆ ಆನ್ ದ ವೇ. ಮೈಸೂರು ಆಗಲೇ ಒಂದ್ಸಲ ತೋರಿಸಿದ್ದೀವಿ ವ್ಲಾಗಲ್ಲಿ. ಇವಾಗ ಏನಪ್ಪ ಅಂದರೆ ಹಂಗೆ ಆನ್ ದ ವೇ ಹೋಗ್ತಾ ನಮ್ಮೆಲ್ಲ ತರಲೆಗಳು ಗೊತ್ತಲ್ಲ ನಿಮಗೆ, ನೀವು ಹೋದ್ರೂ ಅದೇ ತರಲೆಗಳು ಆಗ್ತಿರುತ್ತೆ. ಸೊ ಅದನ್ನೇ ಹಂಗೆ ಒಂದ್ಸಲ ವ್ಲಾಗಲ್ಲಿ ಹಾಕೋಣ. ಹಂಗೆ ನಾಳೆ ಬೇರೆ ಏನಾದ್ರು ಪ್ಲಾನ್ಸ್ ಇರ್ಬೋದು, ನಮಗೂ ಸರಿಯಾಗಿ ಗೊತ್ತಿಲ್ಲ, ನಮ್ದೆಲ್ಲ ಗೊತ್ತಲ್ಲ. ಹೋದ್ ಸಲ ಅಲ್ಲೆಲ್ಲೆಲ್ಲೋ ಹೋಗ್ತೀನಿ ಅಂದರೆ ಎಲ್ಲೂ ಹೋಗ್ಲಿಲ್ಲ, ಮನೆಗೆ ಹೋಗಿದ್ದೀವಿ. ಈ ಸಲ ಎಲ್ಲೆಲ್ಲೂ ಹೋಗಲ್ಲ ಅನ್ಕೊಂಡಿದ್ದೀವಿ, ಬಟ್ ಹೋಗ್ಬೋದು, ಹೋಗ್ದೇನೆ ಇರ್ಬೋದು. ಸೊ ಅದನ್ನೆಲ್ಲ ಹಂಗೆ ಈ ವಿಡಿಯೋದಲ್ಲಿ ಒಂದ್ಸಲ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವ್ಲಾಗ್ ಅಂತೂ ಪಕ್ಕ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಕೊನೆವರೆಗೂ ನೋಡಿ. ಹೆವಿ ಸ್ಪೀಡಾಗಿ ಹೊಡೆದ್ಬಿಟ್ಟ ಶಿವಣ್ಣ, ಗಾಡಿ ಬಂಪರ್ ಓಪನ್ ಆಗ್ಬಿಟ್ಟೈತಿ ಹಿಂದೆಗಡೆ. ಪಾಪ ಶಿವಣ್ಣ ಹಾಕೊಂಡು ಚೆದ್ದ ನೋಡ್ರಿ, ಹಿಂದೆಗಡೆ ಬಂಪರ್ದು ಇದು ಓಪನ್ ಆಗ್ಬಿಟ್ಟದೆ. ಲೆಫ್ಟ್ ಅಲ್ಲಿ ಸ್ಟೇರಿಂಗ್ ಕೆಳಗಡೆ ಕಾಲಲ್ಲಿ ಇಕ್ಕಣವನೆ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ ಹೋಗುವೆ. ಓಹ್, ಇದು ಹೊಸ ತರ ಟೆಕ್ನಾಲಜಿ, ನಮಗೆ ಗೊತ್ತೇ ಇರ್ಲಿಲ್ಲ. ದೇವ್ರು ಅಷ್ಟೇ ಫ್ರೆಂಡ್ಸ್. ಒಂದು 4:15 ಆಗೈತೆ. ಆ್ಯಕ್ಚುಲಿ 4:10ಕ್ಕೆ ಮೈಸೂರಿಗೆ ಬಂದ್ಬಿಟ್ವು. ನಾವು ಮನೆ ಬಿಟ್ಟಿದ್ದು 2 ಗಂಟೆಗೆ, ಬೆಂಗಳೂರು ಬಿಟ್ಟಿತ್ತು 4 ಗಂಟೆಗೆ. 4 ಗಂಟೆ ಹತ್ತತ್ರ ಬಂದ್ಬಿಟ್ವು, ಅಂದರೆ ಒಂದು 2 ಅವರಿಗೆಲ್ಲ ಆರಾಮಾಗಿ ಬಂದು. ನಾವು ಟೋಲ್ಗೆ ಎಲ್ಲ ಕಟ್ಟಲ್ಲ ಗೊತ್ತಲ್ಲ, ಫುಲ್ಲು ಹಿಂಗೆ ಹಂಗೆ ಆರಿಸ್ಕೊಂಡು ಒಳಗಡೆ ಹಾಸಿ ಬಂದಿರೋದು. ಸೊ ಈಗ ಶಿವಣ್ಣ ಹೋಗ್ಬಿಟ್ಟು ಒಂದು ರೌಂಡ್ ಮಲ್ಕೊಂಡವನೆ. ನಾವೆಲ್ಲ ಏನು ಮಾಡ್ತಿದ್ದೀವಪ್ಪ ಅಂದರೆ ರಂಧ್ರಗಳನ್ನು ಬಿಸಿ ಮಾಡ್ಕೊಂತಿದ್ದೀವಿ. ರಂಧ್ರಗಳನ್ನು ಬಿಸಿ ಮಾಡ್ಕೊಂತ ಇದೀವಿ. ಸೊ ಇಲ್ಲೇ ಟೀ ಅಂಗಡಿ ಸಿಕ್ತು, ಅಂದರೆ ರಿಂಗ್ ರೋಡಲ್ಲಿ ಇದ್ದೀವಿ ಇವಾಗ. ಈ ಕಡೆ ಹೋದ್ರೆ ಊಟಿ, ಆ ಕಡೆ ಹೋದ್ರೆ ಮಡಿಕೇರಿ, ಹಿಂಗೆ ಹೋದ್ರೆ ಮೈಸೂರು, ಹಂಗೆ ಹೋದ್ರೆ ಬೆಂಗಳೂರು. ಸೊ ಇದು ರಿಂಗ್ ರೋಡು, ಬೆಂಗಳೂರು ಮೇನ್ ರಿಂಗ್ ರೋಡು ಮೈಸೂರಿಗೆ. ಯಾರಿಗೊಂದು ಇದ್ದೇ ಬಂದಿತ್ತು, ಬಂಟಿ ಕುಡಿರಿ. ಬಂಟಿ ಕುಡಿರಿ, ಡಿಸ್ಕೌಂಟ್ ಏನು ಕೊಡಲ್ಲ. 50 ರೂಪಾಯಿಗೆ 5 ಜನಕ್ಕೆ ಎಷ್ಟಾಗುತ್ತೆ ಅಂದ್ರೆ ಎಲ್ಲ 27 ರೂಪಾಯಿ 27 ರೂಪಾಯಿ ಅಂತ ಹೇಳ್ತಾರೆ. ಇಂಜಿನಿಯರ್ ಸ್ಟೂಡೆಂಟ್ಸ್ ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು 150 ರೂಪಾಯಿನ 5 ಜನಕ್ಕೆ ಡಿವೈಡ್ ಮಾಡು ಅಂದ್ರೆ 22 ರೂಪಾಯಿ, 27 ರೂಪಾಯಿ, 24 ರೂಪಾಯಿ ಅಂತಾನೆ. ಇನ್ನೂ ನಮ್ಮ ದೇಶ ಎಲ್ಲೆಲ್ಲಿಗೆ ಹೋಗುತ್ತೋ ಈ ಥರ ಇಂಜಿನಿಯರ್ಗಳನ್ನ ಕಟ್ಕೊಂಡು ನಮ್ಗೆ ಹೇಳೋಕ್ಕಾಗಲ್ಲ. ಬಾಣ ಬೇಗ ಬೆಂಕಿ ಗಾಯ್ಸು, ಸೈಡ್ ಹಾಕೋಣ, ಸ್ವಲ್ಪ ಮುಂದಕ್ಕೆ ಹಾಕೋಣ, ಸೈಡ್ ಹಾಕೋಣ. ಅದು ಅವ್ನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಇಲ್ಲ. ಲೈಟ್ ಹಾಕೊಂಡು ಮಾಡ್ಕೊಂಡಿದ್ಯಾ ಮಾಮ? ಡ್ಯಾಡಿ ಹಲೋ, ಅತ್ತಡೆ ಹೋಯ್ತಾ ಬ್ರೋ? ನಿದ್ದೆ ಬರ್ತಿದೆ ಬ್ರೋ. ಬ್ರೋ ನಿದ್ದೆ ಬರ್ತಿದೆ ಬ್ರೋ. ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ ಫ್ರೆಂಡ್ಸ್. ಈಗ ಮಾಡೋ ಕೆಲಸ ಇಲ್ಲದೆ ಅಲ್ಲಿನ್ನೂ ಎದ್ದಿಲ್ಲ, ಕಾರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಮಲಿಕೊಂಡವನೆ. ಅದಕ್ಕೆ ನಾವು ಬಂದ್ಬಿಟ್ಟಿಲ್ಲಿ ಈ 4 ಜನ 4 ಥರ ಮಾತಾಡಿರ್ತಾರಲ್ಲ ನೋಡ್ರಿ, 1 2 3 ಇನ್ನೊಂದಿಲ್ಲ ಮಾತಾಡ್ತಾವ್ರಿಲ್ಲಿ ನೋಡಿ. ಟಿಕೆಟ್ ತಂಡ್ರ ಅಣ್ಣ ನೋಡ್ಕೊಂಡು ಹೋಗ್ರಿ ಒಂಚೂರು, ಇರಿ ಆಟ ಹೋಗ್ರಿ. ಆಟ ಹೋಗ್ಲಿಮ್ಮ. ಓ ಹೆಣ್ಮಗು ರಮ್ಗಣು ಕಾಲ್ಮಿ ಮ್ಯಾಮ್ ಮೇಡಮ್ ಎಲ್ಲಿ ತೋರ್ಸ ಗೊತ್ತವಳು ನೋಡೋಳು, ಪರವಾಗಿಲ್ಲ ತೋರಿಸಿದ್ಲು. ಯಾವ ಇವೆಲ್ಲ ಬಾಬಾ ಸೈಡು ಬಾ. ಅಂಕಲ್ದು ಒಂಚೂರು ಶೈರಿಂಗ್ ಹೊಡಿತೈತೆ, ಗೊತ್ತಾತಿಲ್ಲ ಅಂಕಲ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೌತೆಕಾಯಿ ಏನ್ ಮಾಡ್ತೀರಾ ಸರ್? ಬೈಕ್ ಸರ್ ನೀವೇನ್ ಕೆಲಸ ಮಾಡ್ತೀರಾ? ಸೌತೆಕಾಯಿ
ಸರ್ ವಾಟ್ ಯು ವಿಲ್ ಡೂ ಇನ್ ದ ಸೌತೆಕಾಯಿ ಸರ್? ಸೌತೆಕಾಯಿ ಐ ಪುಟ್ ಇಟ್ ಇನ್ ಬಾಯ್. ಯು ಪುಟ್ ಸೌತೆಕಾಯಿ ಇನ್ ಯುವರ್ ಬಾಯ್ ಸರ್? ಸರ್ ಬಾಯ್ ಇಸ್ ದ ಮೌನ್. ಟಾಟಾ ಸರ್. ಸರ್ ನಂಗೆ ಸೌತೆಕಾಯಿ ಬೇಕಷ್ಟೇ ಲಾಸ್ಟ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸ್ನೇಹಿತರೆ ದರ್ಶನ ಎಲ್ಲ ಮುಗೀತು. ಆಚೆಗೆ ಬರೋಷ್ಟರಲ್ಲಿ 1 ಗಂಟೆ ಆಗೈತೆ. ನಾವೊಂದು 10 ಗಂಟೆ ಹಂಗೇನೋ ನಿಂತ್ಕೊಂಡಿದ್ವಿ. 9 ಗಂಟೆ ಹಂಗೆ ನಿಂತ್ಕೊಂಡ್ವು ದರ್ಶನಕ್ಕೆ. ಧರ್ಮ ದರ್ಶನ ನಿಂತ್ಕೊಂಡು ಬರೋಷ್ಟರಲ್ಲಿ 1 ಗಂಟೆ ಆಯಿತು. ನಮ್ಮ ಶಿವರಾಜ್ ಅವರು ಎದಳ್ಳಿಲ್ಲ ಬೇಗ ಅಂತ ಹೇಳ್ಬಿಟ್ಟು 30 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ನಿಂತ್ಕೊಂಡ್ರು. ಹಂಗಾಗಿ ಒಂದು ಅರ್ಧ ಗಂಟೆಗೆ ದರ್ಶನ ಮಾಡ್ಕೊಂಬಂದವ್ರು. ನಾವು 5 ಅವರ್ ನಿಂತಿದ್ದೀವಿ ಅಲ್ಲಿ ಫುಲ್ಲು ತರಲೆ. ಸೊ ಇನ್ಮೇಲಿಂದ ವ್ಲಾಗ್ನ ಮುನೋಜ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಬೆಳಗ್ಗೆ ನಾವು 4:45 ಬಂದ್ವಿ ಇಲ್ಲಿಗೆ. ಹೌದಾ? ಬಟ್ ಇವರೇನೋ ಇದು ಸಂಡೇ ಇದರಿಂದ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು 7:38 ಆಗುತ್ತೆ ಅಂತಂದರು. ಹೌದಾ? ಸೊ 7:30 7:30ವರೆಗೂ ಕಾದು 7:30 ಮೇಲೆ ಹಂಗೋ ಈಗೋ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಕೊನೆಗೂ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ 1 ಗಂಟೆ ಆಗಿದೆ. ಹೌದಾ? ಇನ್ನು ಬೆಳಗ್ಗೆ ದಿನ ಒಂದು ಸ್ವಲ್ಪನೂ ಹೊಟ್ಟೆಗೇನು ಹಾಕ್ಕೊಂಡಿಲ್ಲ. ಸೊ ಈಗ ಹಾಕೊಳ್ಳೋಣ ಅಂತ ಎಲ್ಲ ಪರದಾಡ್ತಾ ಇದ್ದೀವಿ. ನೋಡಿ ತುಂಬ ಲೇಟಾಗಿ ಎದ್ದು ತುಂಬ ಬೇಗನೆ ದರ್ಶನ ಮುಗಿಸ್ಕೊ ಬಂದರು. ಯಾರು? ನಾವು ಎಲ್ಲ ಬೇಗ ಹೋಗೋಣ ಬೇಗ ಮುಗಿಸ್ಕೋಣ ಅಂತ ಎಬ್ಬರ್ಸಿ ಸಾಕಾಗಿ ಅವ್ರ ಹತ್ರ ಬೈಸ್ಕೊಂಡು ನಾವು ಲೇಟಾಗಿ ಬಂದ್ವಿ. ಬಟ್ ಅವ್ರು ಬೇಗ ಮುಗಿಸ್ಕೊಂಡ್ರು. ಏನು ಬೇಕು ಬ್ರೋ ನಿಮಗೆ? JCB ಟಿಪ್ಪರ್ ಟಿಪ್ಪರ್ ಬೇಕಾ? ಟಿಪ್ಪರ್ ಬೇಕು. ಟಿಪ್ಪರ್ ತಗೊಂಡು ಎಲ್ಲೋ ಹೋಯ್ತೀರಾ? ಟಿಪ್ಪರ್ ತಗೊಂಡು ಮಣ್ಣು ಹೊಡೆಯೋದು. ಟಿಪ್ಪರ್ಗೆ ಸ್ಟ್ಯಾಂಡ್ ಗಿಂಡ್ ಏನೋ ಹಾಕ್ತೀರಾ? ಸ್ಟ್ಯಾಂಡ್ ಗಿಂಡ್ ಏನೂ ಹಾಕಲ್ಲ. ಮಣ್ಣು ಹೊಡೆಯೋದು, ನಾನು JCB ಮಣ್ಣು ತುಂಬೋದು. ಮಣ್ಣು ತುಂಬೋದು. ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ. ಸೊ ಈಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಲ್ಲ. ಸೊ ಹೊರಗಡೆ ಬನ್ನಿ ಹೋಗೋಣ ಅಂತ. ಸೊ ಬನ್ನಿ ಅಲ್ಲಿ ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಮಾತಾಡಿಕೊಂಡು ಸಿಗೋಣ. ಸೊ ಹೊರಡೋಣ ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಊಟಕ್ಕೆ ಅಂತ ಹೇಳ್ಕೊಂಡ್ವಿ. ಹುಡುಕ್ತಾ ಇದ್ದೀವಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಸ್ನ ಹುಡುಕ್ತಾ ಇದ್ದೀವಿ. ಸೊ ನಮಗೆ ಕಾಣಿಸಿದ್ದಂತಂದರೆ ಮೊಬೈಲ್ ಕ್ಯಾಂಟೀನ್ಸು. ಏನೇನಿದೆ? ಮುದ್ದೆ, ಚಪಾತಿ, ಪರೋಟ. ಆಂಟಿ ನೋಡ್ತವ್ರೆ, ಮಾರ್ಕೆಟಿಂಗ್ ಮಾಡ್ತಾವನಲ್ಲ. ಬನ್ನಿ ಬಿಸಿ ಬಿಸಿ ಊಟ ಬನ್ನಿ. ಆಂಟಿ ಬಿಸಿ ಬಿಸಿ ಚಪಾತಿ ಹಾಕ್ತಾರೆ ಬನ್ನಿ. ಮೈಸೂರು ಬಾಗಿಲೇ ಬೇಜಾಂಗಿರ್ ಬಾದು ಚಮ್ ಚಮ್ ಚಂಪಾಕಲೆ ದಿಲ್ ಖುಷ. ಸೊ ಸ್ನೇಹಿತರೆ ಹಿಂಗೆ ಬರ್ತಿರ್ಬೇಕಾದ್ರೆ ಇಲ್ಲೇ ಊಟಕ್ಕಂತ ನಿಲ್ಸಿದ್ವಲ್ಲ ಆಗಲೇ. ಸೊ ಇಲ್ಲೇ ಊಟ ಮಾಡಿದ್ದು. ಇವರ ಅಣ್ಣ ಓನರು. ಯಾವ ಲೊಕೇಶನ್ ಅಣ್ಣ ಇದು ಮೈಸೂರಲ್ಲಿ? ಚಾಮುಂಡಿ ಬೆಟ್ಟ ಕುರುಬರಳ್ಳಿ ಮೇನ್ ರೋಡ್. ಚಾಮುಂಡಿ ಬೆಟ್ಟ ಕುರುಬರಳ್ಳಿ ಮೇನ್ ರೋಡಾ? ಹೆಸರು ಅಣ್ಣ ಹೋಟೆಲ್ದು? ಸೊ ಯಾರಾದರೂ ಹೋಗ್ತಿದ್ರೆ ಇಲ್ಲೇ ಬನ್ನಿ ಸ್ನೇಹಿತರೆ. ಅಫೋರ್ಡಬಲ್ ಪ್ರೈಸು, ಸಿಕ್ಕಾಪಟ್ಟೆ ಕಮ್ಮಿ ಆಯ್ತು. ನಾವು 5 ಜನ ತಿಂದ್ವು. ಒಂದು 300 ರೂಪಾಯಿ ಒಳಗಡೆ ಆಗೈತೆ 5 ಜನ ತಿಂದ್ರು. ಸೊ ಸ್ನೇಹಿತರೆ ಹಿಂಗೆ ಬರ್ತಿದ್ವು. ರಾತ್ರಿ ಒಂದ್ಸಲ ಕಿತ್ತೋಗಿತ್ತಲ್ಲ, ಅಯ್ಯೋ ಹೊತ್ಬಿಟ್ಟವನೆ ಈ ಕಡೆನೆ. ಇದು ಆ್ಯಕ್ಚುಲಿ ಕಿತ್ಕೊಂಡು ಬರ್ತೈತೆ. ಇದನ್ನ ಹಾಕೊಬೇಕು ಅಂತ ಹೇಳ್ಬಿಟ್ಟು ರೋಡಲ್ಲಿ ಬರ್ತಿದ್ದವರು ಒಂದು ನೆಳ್ಳಿಗೆ ಅಂತ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸಿದ್ದು. ನಾನಿದ್ದವನು ಅಲ್ಲಿ ಬೇಡ ಇಲ್ಲ ಹಾಕು ಅಂತ ಹೇಳ್ಬಿಟ್ಟು ಕರ್ಸಿದ್ರೆ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ನೀವು ನೋಡ್ತಾ ಇರ್ಬೋದು, ವಿನೀಶ್ ದರ್ಶನ್ ಘಾಟೇವೇರಿ ಸ್ಟಡ್ ಫಾರ್ಮ್ ಅಂದರೆ ದರ್ಶನ್ ತೂಗುದೀಪ ಅವರ ಫಾರ್ಮ್ ಹೌಸ್ ಇದು. ಸೊ ನೋಡಿ ಇಲ್ಲಿದ್ದೀವಿ. ಕೋಇನ್ಸಿಡೆನ್ಸ್ ಇದು. ಆ್ಯಕ್ಚುಲಿ ನಮಗೇನು ಗೊತ್ತಿರಲಿಲ್ಲ ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಬಂದ್ವು. ನೋಡಿ DD ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ತೂಗುದೀಪ ಫಾರ್ಮ್ ಅಂತ ಇದೆ. ಸೊ ಇಲ್ಲೇ ನೋಡಿ. ಆ್ಯಕ್ಚುಲಿ ಇದು ಮೈಸೂರು ಟು ನಾವು ಯಾವ ರೋಡಲ್ಲಿ ಮುತ್ತತ್ತಿ ರೂಟಾ? ಹಾಂ ನೋಡಿ ಇದು ಟಿ ನರಸೀಪುರ ತಾಲೂಕು ತೂಗುದೀಪ ಫಾರ್ಮು. ಟಿ ನರಸೀಪುರ ಮೇನ್ ರೋಡು ಕೆಂಪಯ್ಯನುಂಡಿ ಅಂತೇನೋ ಐತೆ ಇದು ಏರಿಯಾ ಹೆಸರು. ಆ್ಯಕ್ಚುಲಿ ಒಳಗಡೆ ಹೋಗಂಗಿಲ್ಲ, ಸುಮ್ಮನೆ ಹಂಗೆ ತೋರಿಸ್ತೀನಿ ನೋಡಿ. ಗೊತ್ತಿಲ್ಲ ಯಾರು ಅವರು ನೋಡಿ. ಹಂಗೆ ಕೋಇನ್ಸಿಡೆನ್ಸು ಬಂದ್ವು, ಹಿಂಗೆ ಸಿಕ್ತು. ಬಟ್ ಎಲ್ಲ ಗೇಟೆಲ್ಲ ಕ್ಲೋಸ್ ಆಗಿರುತ್ತೆ. ಯಾರೂ ಬಂದ್ರೂ ಇನ್ ಕೇಸ್ ಒಳಗಡೆ ಹೋಗೋದು ಅಥವಾ ಆ ಥರ ಏನಾದರೂ ಟ್ರೈ ಮಾಡೋಂಗಿದೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ. CC ಕ್ಯಾಮ್ರಾಗಳೈತೆ. ಆಮೇಲೆ ಫುಲ್ಲು ಕಣ್ಗಾವ ಇರ್ತದೆ. ಯಾಕಂದರೆ ಕರ್ನಾಟಕದ ಡಿ ಬಾಸು ನಿಮ್ಗೆಲ್ಲರೂ ಕೂಡ ಗೊತ್ತು. ಸೊ ಅವ್ರಿಗೆ ಎಷ್ಟು ಸೇಫ್ಟಿ ಕೊಡಬೇಕು ಎಲ್ಲದನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ನಮ್ಮ ಟ್ರಾವೆಲರ್ ಶಿವು ಅವರು ಅವರ ಒಂದು ಗಾಡಿಗೆ ಬಂಪರ್ ಹೊಡಿತಾ ಇದ್ದಾರೆ. ಸಾರಿ, ಬಂಪರ್ಗೆ ನಟ್ಟು ಹೊಡಿತಾ ಇದ್ದಾರೆ ಸ್ಕ್ರೂಗಳು. ಬಾಲ್ ನೋಡ್ಬೇಕು ನಾವು ಗೂಗಲ್ ಮ್ಯಾಪ್ನ ನಿಂಬಲ್ದು. ಸೊ ಗಾಯ್ಸ್, ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ತಲಕಾಡು. ಒಳಗಡೆ ಏನು ವೀಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ, ಒಳಗಡೆ ಏನಾದರೂ ವೀಡಿಯೋನನ್ನು ಮಾಡೋಂಗಿದ್ರೆ ತೋರಿಸ್ತೀನಿ.
ಇಲ್ಲ ಅಂತಂದರೆ ಇಲ್ಲ. ಸೊ ಸ್ನೇಹಿತರೆ, ಆಗಲೇ ಮನೋಜ್ ಹೇಳ್ದಂಗೆ ನಾವು ತಲಕಾಡ್ಗೆ ಅಂತ ಬಂದಿದ್ವು. ಸೊ ತಲಕಾಡಿನ ಹಿಸ್ಟ್ರಿ ಬಗ್ಗೆ ಅಂದರೆ ಸ್ವಲ್ಪ ಹಿಸ್ಟ್ರಿನ ಇದರಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆದಕ್ತಾ ಹೋದಾಗ ಇದರ ಹಿಸ್ಟ್ರಿ ತುಂಬ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇಲ್ಲಿನ ಅರ್ಚಕರನ್ನ ಇವಾಗ ವಿಚಾರಿಸಬೇಕು ಇದ್ರ ಹಿಸ್ಟ್ರಿ ಬಗ್ಗೆ. ಅವ್ರು ಹೇಳ್ತಾರೆ ಹೇಳೋದು ಗೊತ್ತಿಲ್ಲ. ಸೊ ತಲಕಾಡಿನ ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಬೇರೊಂದು ವೀಡಿಯೋದಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇಲ್ಲ ಅದಾದಮೇಲೆ ಬರುತ್ತೆ ಅಂದರೆ ಒಂದು ವೀಡಿಯೋ ಚಾನಲಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ಅವಾಗ ನೋಡ್ಕೊಟ್ಟು ನಾವು ತಲಕಾಡಿಗೆ ಬಂದುಬಿಟ್ಟು ಏನಿಲ್ಲ ಅಂದ್ರೂ ಒಂದು 7-8 ವರ್ಷದ ಮೇಲಾಗಿ ಹೋಗ್ಬಿಟ್ಟಿದೆ. ಅಂದರೆ ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದು. ಅವಾಗ ಬಂದಾಗ ಇಲ್ಲಿವರೆಗೂ ಹಿಂದೆವರೆಗೂ ನೀರಿರೋದು ಈ ಥರ ಏನೂ ಇರ್ತಿರ್ಲಿಲ್ಲ. ಸುಮ್ಮನೆ ಜಸ್ಟ್ ಬರಬೇಕಾಗಿತ್ತು, ಸ್ನಾನ ಮಾಡ್ಕೊಂಡವರು ಹೋಗೋರು. ಈಗ ನೋಡಿ ಯಾವುದೋ ಬ್ರಿಡ್ಜ್ ಬೇರೆ ಕಟ್ಟವ್ರೆ, ಅಲ್ಲೇನೋ ಇದೊಂದು ಬೇರೆ ಹಾಕವ್ರೆ. ಇದು ನೋಡಿ, ಇದು ಒಂಥರ ಮಿನಿ ಬೀಚಾಗಿ ಹೋಗ್ಬಿಟ್ಟೈತೆ ಸ್ನೇಹಿತರೆ ಇಲ್ಲಿ. ಈಗ ನೋಡಿ, ನೋಡಿ ಫೋಟೋಸ್ ತೆಗಿಯೋದೇನು, ಹಾರ್ಸ್ ರೈಡಿಂಗ್ ಮಾಡೋದೇನು, ಅಲ್ಲಿ ವಾಲಿಬಾಲ್ ಆಡೋದೇನು, ಎಲ್ಲ ಬಿಚ್ಚಾಕೊಂಡು ಮನೆ ಕಡೆ ಓಡೋದೇನು. ಯಪ್ಪ, ಬೋಟ್ಗಳಿಲ್ಲ, ತೆಪ್ಪಗಳೈತೆ ಸ್ನೇಹಿತರೆ. ತೆಪ್ಪ ರೌಂಡ್ ಆಡೋಕ್ಕೆ ಅಲ್ಲಿ ವಾಲಿಬಾಲ್ ಆಡ್ತಿದ್ರು, ಅಲ್ಲಿ ಚಿಕ್ಕ ಬಾಲಲ್ಲಿ. ಅಲ್ಲಿ ಆಡ್ತಾವ್ರು ನೋಡಲ್ಲಿ. ಅಲ್ಲಿ ತಲಕಾಡು ಪೂರ್ತಿ ಚೇಂಜ್, ಮಿನಿ ಬೀಚ್ ಆಗೈತೆ ಒಂಥರ ಇದು ನೋಡಿ. ಜನವೋ ಜನ. ಬೆಂಗಳೂರಿಂದ ಒಂದು 150 ಕಿಲೋಮೀಟ್ರು ಅಲ್ಲೇ, ಅಂಡರ್ 150. ಸೊ ಅಂಡರ್ 150 ಅಷ್ಟೇ. ವ್ಯೂ ಸ್ನೇಹಿತರೆ, ಒಳ್ಳೆ ವ್ಯೂ ನೋಡಿ. ನೋಡಿ ಒಳ್ಳೆ ವ್ಯೂ ಸಿಕ್ತು. 5:15 ಎಂಟ್ರಿ ಆದವು ಸ್ನೇಹಿತರೆ. 30 ರೂಪಾಯಿ ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು ಎಂಟ್ರಿ ಇಸ್ಕೊಂಡ್ರು. ಸ್ಟಾರ್ಟಿಂಗಲ್ಲಿ 20 ರೂಪಾಯಿ ಅಂತ ಇಸ್ಕೊಂಡ್ರು, ಇವಾಗ 30 ರೂಪಾಯಿ ಅಂತ ಇಸ್ಕೊಂಡ್ರು. ಈಗಾಗಲೇ 55 ಓಡಿಸ್ತಾವ್ರೆಲ್ಲ. ಹೋಗ್ರಿ ಮನೆ ಕಡೆಗೆ ಅಂತ ಹೇಳ್ಬಿಟ್ಟು. ಇದು ವರ್ತಿಲ್ಲ, ಸುಮ್ಮನೆ 30 ರೂಪಾಯಿ ದಂಡ. ವಿಡಿಯೋ ಮಾಡ್ಬೇಕಾಗಿತ್ತಲ್ಲ, ಹಂಗಾಗಿ ಬಂದಿದ್ದಷ್ಟೇ. ನಾವು ಬರ್ತಿಲ್ಲ. ಹರ್ಷ ಬ್ರೋ, ಹಲೋ. ಹರ್ಷ ಬ್ರೋ, ಈ ಒಂದು ಕೊಡಿ. ಗೈಸ್ ಎಲ್ಲ ನಿಮ್ಮ ಕಡೆ ಒಂದು ಇನ್ಸಿಡೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಹೇಳಿ. ನಾವು ಈ ಕಡೆ ಹೇಳಿ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಸಾಕು, ಅಷ್ಟೇ. ಮರ ಯಾಕೆ? ನಾನು ಮರದ ಬಗ್ಗೆ ಕೇಳಿಲ್ಲ. ಮರದ ಬಗ್ಗೆ ಕೇಳಿಲ್ವಲ್ಲ, ನಾವು ನದಿ ಬಗ್ಗೆ ಕೇಳ್ತಾ ಇದೀವಿ. ನದಿ ಜನದ ಬಗ್ಗೆ ಕೇಳಿ. ಸಾರಿ. ಗಾಂಜಾ ಅದೇ ಸ್ನೇಹಿತರೆ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಯಾವಾಗ್ಲೂ ನಶೆಯಲ್ಲಿರೋ ಮನುಷ್ಯ. ಯಾರೋ ನನ್ನೇ ತೋರಿಸ್ತಿದ್ಯಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಾಯಿಗೆ ಕೈ ಮುಗಿಸಿ ಈ ಕಡೆ ನೀವೇನು ಹೇಳ್ತೀರಾ? ನಿಮ್ದೇನು ಇಲ್ವಾ? ಬಿಡ್ರಿ. ಮತ್ತೆ ನೀನೇನು ಹೇಳ್ತೀಯ ಜೋ? ನಮ್ದೇನಿಲ್ಲ, ಟ್ರಿಪ್ ಚೆನ್ನಾಗಿತ್ತು. ಒಂಥರ ಟ್ರಿಪ್ಪು ಚೆನ್ನಾಗಿತ್ತು. ಅದು ನಿದ್ದೆ ಮಾಡಕ್ ಬಿಡ್ಲಿಲ್ಲ, ನಿದ್ದೆ ಮಾಡಕ್ ಬಿಡ್ಲಿಲ್ಲ. ತಲೆಗೆ ಹೊಡೆದು ಇವರಿಬ್ರು ತುಂಬಾ ಎಬ್ಬರಿಸಿದ್ರು. ನಾನು ಇವ್ರಂತೂ ಎಕ್ಸ್ಪೆಷಲಿ ಪಕ್ಕದಲ್ಲಿ ಕೂತ್ಕೊಂಡು ಹೋಲ್ಸೇಲ್ ಆಗಿ ಒಂದು ಸ್ಯಾಟರ್ಡೆ ಸಂಡೇ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು, ಒಂದು ಸಂಡೇ ಕಂಪ್ಲೀಟಾಗಿ ಮುಗಿಸ್ಬಿಟ್ವಿ. ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ಸಿಗೋಣ ಇನ್ನೊಂದು ಗುಡ್ ಬೈ ಹೇಳೋಣ ಅಂತ ಟೈಮು. ಗುಡ್ ನೈಟ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೆಂಗಳೂರು ಈಗ ನೆಕ್ಸ್ಟ್ ನಮ್ದು ಇಲ್ಲಿಂದ ಪಯಣ, ಇಲ್ಲಿಂದ ಸೀದಾ ಬೆಂಗಳೂರು ಹೋಗ್ತಾ ಅಂದಿವಿ. ಬೇಡ ಏನು ಬೇಡ ಅಂದಿವಿ, ಏನು ಬೇಡ. ಬೈ, ಗುಡ್ ನೈಟ್.